ನೆಟ್ವರ್ಕೇ ಹೋಗ್ಬಿಟ್ಟದು, ಬಂದ್ ಹೋಗ್ಬಿಟ್ಟದು. ಏನಾಗ್ಯದ? ವಿವೇಕ, ವೈರಾಗ್ಯ, ವಿವೇಕ ವೈರಾಗ್ಯ ಇವು ಉಂಟಾಗಬೇಕಾದ್ರೆ ಏನ್ ಬೇಕು? ನಿಶ್ಚಲ ಚಿತ್ತ ನಿರ್ಮಲ ಚಿತ್ತ ಬೇಕು. ನಿಶ್ಚಲ ಚಿತ್ತ ನಿರ್ಮಲ ಚಿತ್ತ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಿಶ್ಚಲ ಚಿತ್ತಕ್ಕಾಗಿ ಏನ್ ಮಾಡ್ಬೇಕು? ನಿರ್ಮಲ ಚಿತ್ತಕ್ಕಾಗಿ ಏನ್ ಮಾಡ್ಬೇಕು? ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ. ನಿಷ್ಕಾಮ ಕರ್ಮಕ್ಕ ಕರ್ಮಯೋಗ ಅಂತಾರೆ, ನಿಷ್ಕಾಮ ಉಪಾಸನೆಗೆ ಉಪಾಸನ ಯೋಗ, ಧ್ಯಾನ ಯೋಗ ಅಂತಾರೆ. ಇವು ಮಾಡಬೇಕು. ಇವು ಮಾಡ್ಲಾರ್ದೆ ನಾವು ಬರೀ ಪರಮಾತ್ಮ ಹೇಗಿದ್ದಾನೆ ಅಂತ ತಿಳ್ಕೊಂಡು ಅಷ್ಟಕ್ಕೆ ಬಿಟ್ರೆ ಜ್ಞಾನಿಗಳಾಗ್ತೀವಿ ಹೊರತು ಏನಾಗಲ್ಲ? ಜ್ಞಾನ ಯೋಗಿಗಳಾಗಲ್ಲ. ಜ್ಞಾನ ಯೋಗಿಗಳಾಗಲ್ಲ. ಜ್ಞಾನ ಸಾಧನೆ ಜೊತೆಗೆ ಜ್ಞಾನ ಯೋಗ ಸಾಧನೆ ಬಹಳ ಮುಖ್ಯ ಅದ. ಅದಕ್ಕೆ ಈ ಒಂದು ಆಭಾಸ ಕೂಟಸ್ಥನ ಸ್ವರೂಪ ಧಾರಣೆ ಮಾಡಲಾರ್ದೆ ಅಹಂ ಬ್ರಹ್ಮಾಸ್ಮಿ ಅಂಥೇಳಿ ಪರಮಾತ್ಮನ ಜ್ಞಾನ ಹೊಂದಿದ ಮಾತ್ರಕ್ಕೆ ನಾನು ಬ್ರಹ್ಮ ಅಂತಂದ್ರ ಅವನಿಗೇನ್ ಮಾಡ್ಬೇಕು? ಸಾಧನೆ ಮಾಡಲಾರ್ದೆ, ಯೋಗ್ಯತೆ ಸಾಧನೆ ಇಲ್ಲ, ಶ್ರೇಷ್ಠತೆಯ ಸಾಧನೆ ಇಲ್ಲದೆ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮ ಅದೀನಿ ಅಂತಂದ್ರೆ ಅವನಿಗೇನ್ ಮಾಡ್ಬೇಕು? ಅವನಿಗೆ ಏನ್ ಮಾಡ್ಬೇಕಂತ ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕು. ಅವನಿಗೆ ಹುಚ್ಚ ಅಂತ ಅಷ್ಟೇ. ಯೋಗ ಸಾಧನೆ ಮಾಡಲಾರ್ದೆ ಬರೀ ಜ್ಞಾನ ಸಾಧನೆ ಮಾಡಿ ನಾನು ಕೂಟಸ್ಥ, ನಾನು ಬ್ರಹ್ಮ ಅಂತೇಳಿ, ನಾನು ಆತ್ಮ ಅಂತೇಳಿ ಲಕ್ಷಾರ್ಥದ ಮಾತಾಡಿ ಲಕ್ಷಾರ್ಥದ ಭಾವ ತಾಳ್ಕೊಂಡ್ರ ಕತ್ತಿ ತನ್ನ ಪಾಡಿಗೆ ತಾನು ಕುದುರೆ ಅಂತ ತಿಳ್ಕೊಂಡಂಗ ಅಷ್ಟೇ. ಕತ್ತಿ ಕುದುರೆ ಅಂತ ತಿಳ್ಕೊಂಡಿರ್ತದ ತನ್ನ ಪಾಡಿಗೆ ತಾನು. ಹಂಗಾತು. ಆ ರೀತಿ ತಾಳಿದವನಿಗೆ ಏನ್ ಮಾಡ್ಬೇಕು? ಮೆಂಟಲ್ ಹಾಸ್ಪಿಟಲ್ಗೆ ಹಾಕ್ಬೇಕಷ್ಟೇ. ಅದೇನದ? ದುರಹಂಕಾರ. ಅಲ್ಲಿ ಏನಾಗಬೇಕು? ಯೋಗ ಸಾಧನೆ ಬಹಳ ಮುಖ್ಯ ಅದ. ಇವೆಲ್ಲ ಚಂದ ಬಿಡಿಸಿ ತಿಳಿಸಿ ಹೇಳಿ ತಿಳ್ಕೊಂಡು ಮಾಡಬೇಕಾದ ಕೆಲಸಗಳು ಬಹಳ ಅದಾವ. ಇದ್ರೊಳಗೆ ಬೇಕಾದಷ್ಟು ಆಯುಷ್ಯ ಅದ. ಇದು ಎಲ್ಲಿ ತನಕ ಮಾಡ್ತೀರಿ ಅಲ್ಲಿ ತನಕ ಸುರಕ್ಷಿತವಾಗಿರ್ತೀರಿ. ಆಯುಷ್ಯ ಮಾಡೋದಕ್ಕೆ ನಿಮ್ಗೆ ಇವೆಲ್ಲ ಸಾಧನೆ ಮಾಡೋದಕ್ಕೆ ನಿಮ್ಮ ಆಯುಷ್ಯ ಇನ್ನೂ ಹೆಚ್ಚಾಕೋತ ಹೋಗ್ತು. ಯಾರದಾರ ಸತ್ಸಂಗದಾಗ, ನಮ್ಮ ಸತ್ಸಂಗದಾಗ ಇದ್ದವ್ರದ್ದು ಎಲ್ಲರ ಯಾರದಾರ ಹೆಣಕ್ ಹೋಗಿ ಬಂದಿರೇನು? ಎಲ್ಲರ ಯಾರ ಸತ್ತಾರ? ಯಾರದಾರ ಹೆಣಕ್ ಹೋಗಿ ಬಂದಿರೇನ್ರಿ ಸತ್ಸಂಗಕ್ಕೆ ಅಟೆಂಡ್ ಆಗೋರ್ದು? ಯಾರು ಸಾಯಲ್ಲ, ಇದು ತಿಳ್ಕೊಂಡ್ಬಿಡ್ರಿ ನೀವು. ಅಮೃತ ಅಮರತ್ವ ಎಲ್ಲಿ ತನಕ ಮಾಡ್ತಿರ್ತೀರಿ ಅಲ್ಲಿ ತನಕ ಸಾವು ನಮ್ಮ ಸಮೀಪಕ್ಕೆ ಬರಲ್ಲ. ನಮ್ಮ ಎಮ್ಮವರು ಸಾವನ್ನರಿಯರು, ಎಮ್ಮವರಿಗೆ ಸಾವಿಲ್ಲ. ವಚನಗಳು ಕೇಳಿರೇ ಇಲ್ಲ? ಮತ್ತೆ ಎಲ್ಲ ಏಜ್ ಆಗ್ತದ, ವಯಸ್ಸಾಗ್ತದ, ಎಲ್ಲ ಆಗ್ತದ. ಎದಕ್ಕೆ ಆಗ್ತದ? ನಿಮ್ ಬುದ್ಧಿಗೆ ಆಗ್ತದ ಅಷ್ಟೇ. ಬುದ್ಧಿ ಸರಿಗಿರ್ಲಿಲ್ಲ ಅಂತಂದ್ರೆ ಬುದ್ಧಿಗೆ ಆಗ್ತದ. ಉಳಿದದ್ದು ಎಲ್ಲಿ ಆಗಂಗಿಲ್ಲ, ಏಜ್ ಆಗಲ್ಲ, ಏನೇನು ಆಗಂಗಿಲ್ಲ. ಎಮ್ಮವರು ಸಾವನ್ನರಿಯರು, ಎಮ್ಮವರಿಗೆ ಸಾವಿಲ್ಲ. ಎಂತ ವಚನಗಳು ಬರೆದಾರ ಶರಣರು. ಹಿಂಗಾಗಿ ಸಾವು ನಮ್ಮ ಸಮೀಪಕ್ಕೆ ಬರಲ್ಲ. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಈ ಒಂದು 7 ಅವಸ್ಥೆಗಳನ್ನ ದಾಟಿ ಮೇಲೆ ಬಂದು ಸಾಧನೆ ಮಾಡಿ ಸಾಧನೆ ಅವಸ್ಥೆಯಿಂದ ಸಿದ್ಧಾವಸ್ಥೆಗೆ ತಲುಪಬೇಕಾದ್ರೆ ಮೊದಲು ಏನ್ ತಿಳ್ಕೋಬೇಕು? ನಮ್ಮಲ್ಲಿರುವ ಅಶಕ್ತತೆಗಳ ಬಗ್ಗೆ ತಿಳ್ಕೋಬೇಕು. ಒಂದನೇ ಅಶಕ್ತತೆ ಯಾವುದು? ದೇವರು ಗೊತ್ತಿಲ್ಲ. ದೇವರು ಯಾರ ಗೊತ್ತಿಲ್ಲ, ಎಂಥವದನ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದ್ರಾಗ ಸುಖ ಅದ, ದೇವ್ರು ಗೊತ್ತಾನ ಅನ್ನೋದ್ರಾಗ ಸುಖ ಅದ. ಎದ್ರಾಗ ಆನಂದ ಅದ?
ದೇವರು ಗೊತ್ತು ಇದ್ದಾನೆ, ನಾನು ದೇವರನ್ನು ಅರಿಯುತ್ತೇನೆ ಅನ್ನೋದ್ರಾಗ ಸುಖ ಆನಂದದ. ದೇವರು ಗೊತ್ತಿಲ್ಲ ಅನ್ನೋನಿಗೆ ಇದಕ್ಕೆ ಸಂಬಂಧಪಟ್ಟಂತ ಸುಖ ಆನಂದ ಇಲ್ಲ. ನಮ್ಮದು ಇರದ ಜೀವನ ಆನಂದ ಹೊಂದುವುದಕ್ಕ ಇಲ್ಲ ಇಲ್ಲ ಅಂತೇಳಿ ಟಗರುಗಳಿಗತ್ಲೆ ಹೋಗಿ ಯಾರ ಸಂಗಟರೆ ಡಿಕ್ಕಿ ಹೊಡೆದು ತಮ್ಮದೇ ಜಿದ್ದು ಚಾಚೋದಲ್ಲ. ದೇವರದನ್ನ ದೇವರು ಗೊತ್ತು, ದೇವರನ್ನು ತಿಳಿಯುತ್ತೇನೆ, ದೇವರನ್ನು ಅರಿಯುತ್ತೇನೆ. ಆ ದೇವರು ಇದ್ದದ್ದಕ್ಕೆ ಈ ಜಗತ್ತೆಲ್ಲ ನಡೆದಿದೆ. ಆ ದೇವರು ಇದ್ದದ್ದಕ್ಕೆ ನಾನು ಬದುಕಿದ್ದೇನೆ, ನಾನು ಮಾತನಾಡುತ್ತಿದ್ದೇನೆ, ನನ್ನ ಮಾತು ಇತರರು ಕೇಳುತ್ತಿದ್ದಾರೆ ಅಂತಾರೆ. ಅವರಲ್ಲೂ ಅದೇ ದೇವರು ಇದ್ದಾನೆ ಅಂತೇಳಿ ದೇವರನ್ನ ಅರಿಯುತ್ತೇನೆ. ಇದು ಒಂದನೇ. ದೇವರನ್ನು ಅರಿಯುವುದಿಲ್ಲ ಅನ್ನೋದೇನದು? ನಮ್ಮ ಅಶಕ್ತತೆ, ವೀಕ್ನೆಸ್ ತಿಳ್ಕೋಬೇಕು. ದೇವರನ್ನು ಅರಿಯುತ್ತೇನೆ ಅಂತಂದ್ರೆ ಅದು ನಮ್ಮ ಶಕ್ತಿ. ದೇವರನ್ನು ಅರಿಯುತ್ತೇನೆ ಅಂತೇಳಿ ದೇವರನ್ನು ನಂಬಿದ್ರೆ ಅದು ಶಕ್ತಿ. ದೇವರು ಗೊತ್ತಿಲ್ಲ ಅಂತೇಳಿ ದೇವರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂದ್ರೆ ಅದು ಅಶಕ್ತಿ ಅಷ್ಟೇ. ಅದಾದ್ಮೇಲೆ ಮುಂದೆ ಅಜ್ಞಾನ ಆದ್ಮೇಲೆ ಆವರಣ. ಆವರಣದಾಗ ಏನ್ ಬತ್ತು? ದೇವರ ಗೊತ್ತಿಲ್ಲ ಅಂತ ಅಜ್ಞಾನದಾಗ ಹೇಳಿದ್ರೆ ಇಲ್ಲಿ ದೇವರು ಇಲ್ಲ ಅಂತ. ನೀವು ದೇವರು ಇಲ್ಲ ಒಂದನೇದು ಆವರಣದಲ್ಲಿ, ಅಸತ್ವ ಪಾದಕ ಆವರಣದಲ್ಲಿ ದೇವರು ಇಲ್ಲ. ಅದಕ್ಕೆ ಅಸತ್ವ ಪಾದಕ ಆವರಣದ ಆಯುಧ ಯಾವುದದ ನಿಮ್ಮ ಹತ್ರ? ನಿಮ್ಮಲ್ಲಿ ಒಂದು ಅಸತ್ವ ಪಾದಕ ಆವರಣ ನಾಶ ಮಾಡ್ಕೊಳ್ಳೋಕೆ ಒಂದು ಆಯುಧ ಅದಲ್ಲ, ಯಾವುದದು? ಪರೋಕ್ಷ ಬ್ರಹ್ಮಜ್ಞಾನ. ಈ ಪರೋಕ್ಷ ಬ್ರಹ್ಮಜ್ಞಾನ ಎಂಬ ಆಯುಧದಿಂದ ಏನ್ ಮಾಡ್ತೀರಿ? ಅಸತ್ವ ಪಾದಕ ಆವರಣ ಎಂಬುವ ಅಶಕ್ತತೆಯನ್ನು ಕಳ್ಕೊತೀರಿ, ಆ ವೈರಿಯನ್ನು ಕೊಲ್ಲುತ್ತೀರಿ. ಅಸತ್ವ ಪಾದಕ ಆವರಣ ಏನ್ ಹೇಳ್ತದ? ಇಲ್ಲ ಅಂತದ. ನಿಮ್ ಪರೋಕ್ಷ ಬ್ರಹ್ಮಜ್ಞಾನ ಏನಾಗ್ತದ? ಅದನಪ್ಪ ಅಂತ ಒಬ್ಬ ಆಪ್ತ ಪುರುಷ ಹೇಳಿದರೆ ಏನಾಗ್ತದೆ? ನೀವು ನಂಬುತ್ತೀರಿ. ಗುರು ಮತ್ತು ಶಾಸ್ತ್ರ ವಾಕ್ಯಗಳನ್ನ ನಂಬಿ, ಕೇಳಿ, ನಂಬಿ ದೇವರು ಇದ್ದಾನೆ ಅಂತೇಳಿ ನಂಬಿಕೆ ಬರ್ತದಲ್ಲ, ಆ ಒಂದು ಪರೋಕ್ಷ ಬ್ರಹ್ಮಜ್ಞಾನನೇ ಅಸತ್ವ ಪಾದಕ ಆವರಣವನ್ನ ನಾಶ ಮಾಡುವ ಆಯುಧ. ಹೌದಾ? ಒಪ್ಕೋತೀರಾ ಇದು? ಹೌದು. ಬರೀ ಆ ಕಡೆ ಅಸತ್ವ ಪಾದಕ ಆವರಣ ಹೋದಾಗ ಆ ಕಡೆ ಅದು ಓದೋದು, ಪರೋಕ್ಷ ಬ್ರಹ್ಮಜ್ಞಾನ ಹೋದಾಗ ಈ ಕಡೆ ಇದು ಓದೋದು. ಅದಕ್ಕೆ ಏನ್ ಸಂಬಂಧ ಅದ? ಸಂಬಂಧ ಅದ ಇಲ್ಲ? ಮುಂದ ಆವರಣದಾಗ ಇನ್ನ ಒಂದೇನದ? ಅಭಾನ ಪಾದಕ ಆವರಣ. ದೇವರು ಇಲ್ಲ ಅಂತ ಒಂದು ಇದ್ದರೆ ನನ್ನ ಅನುಭವಕ್ಕೆ ಬರ್ಬೇಕಿತ್ತಲ್ಲ, ದೇವರು ನನ್ನ ಅನುಭವಕ್ಕೆ ಬರ್ತಾ ಇಲ್ಲ, ಹೀಗಾಗಿ ದೇವರು ಇಲ್ಲ ಅಂತೀನಿ. ಇದು ಆವರಣ. ಇದು ನನ್ನ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಅಲ್ಲೇನದ? ಅಭಾನ ಪಾದಕ ಆವರಣ ಕಳೆದು ಹೋಗೋದಕ್ಕೆ ನಿಮ್ಮ ಹತ್ರ ಏನದ ಆಯುಧ? ಅಪರೋಕ್ಷ ಬ್ರಹ್ಮಜ್ಞಾನ. ಅಪರೋಕ್ಷ ಬ್ರಹ್ಮಜ್ಞಾನ ಎಂಬ ಆಯುಧದಿಂದ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಆ ಒಂದು ಪರಮಾತ್ಮ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ ಎನ್ನುವಂತ ಈ ಒಂದು ಅಶಕ್ತತೆಯನ್ನು ಕಳ್ಕೋಬೇಕು. ಈ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಸಮಸ್ತ ಅವಿದ್ಯಾ ಜಾಲ ಸರ್ವನಾಶ ಆಗಿ ಹೋಗ್ಬಿಡ್ತದ. ಸಮಸ್ತ ಅವಿದ್ಯಾ ಜಾಲ ಅಂತಂದ್ರೆ ಏನು? ಅಜ್ಞಾನ, ಆವರಣ ಮತ್ತು ಭ್ರಾಂತಿ ಅಥವಾ ವಿಕ್ಷೇಪ, ಇವೇ ಅವಿದ್ಯಾ ಜಾಲಗಳು. ಈ ಅವಿದ್ಯಾ ಜಾಲಗಳೇ ನಮ್ಮ ಅಶಕ್ತತೆಗಳು. ಭ್ರಾಂತಿ ಅಂತಂದ್ರೆ ಅನಾತ್ಮದ ಲಕ್ಷಣಗಳು ಆತ್ಮದಲ್ಲಿ ತೋರ್ತಾ ಇವೆ. ಆತ್ಮಕ್ಕೆ ಹುಟ್ಟು ಸಾವುಗಳಾಗ್ತಾ ಇದೆ. ಆತ್ಮನೇ ಸಂಸಾರ ಮಾಡ್ಲಿಕ್ಕತ್ತಾನ, ಆತ್ಮನೇ ಪಾಪ ಪುಣ್ಯ ಮಾಡ್ತಾನ, ಆತ್ಮನೇ ಸುಖ ದುಃಖ ಅನುಭವಿಸ್ತಾನ ಅಂತೇಳಿ ಅನಾತ್ಮದ ಆವಾಸನ ಲಕ್ಷಣಗಳೆಲ್ಲ
ಆತ್ಮನಿಗೆ ಆಗ್ಲಕತ್ತವ ಅಂತ ತಿಳ್ಕೊತೀವಲ್ಲ, ಇದೇ ಭ್ರಾಂತಿ. ಇದೆಲ್ಲ ಸರ್ವನಾಶ ಯಾವಾಗ ಆಗ್ತದ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಎಂಬ ಅಪರೋಕ್ಷ ಬ್ರಹ್ಮಜ್ಞಾನ ಮಾಡಿಕೊಂಡಾಗ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು ಅಂತ ಹೇಳಿಕೆ ಪುಸ್ತಕದಾಗ ತಿಳ್ಕೊಂಡು ಮಸ್ತಕದಾಗ ತುಂಬಿಕೊಂಡು ಊರು ಮಂದಿಗೆ ಅಹಂ ಬ್ರಹ್ಮಾಸ್ಮಿ ಉಪದೇಶ ಮಾಡಿದ್ರೆ ಅವಿದ್ಯಾಜಾಲ ನಾಶ ಆಗಲ್ಲ. ಅವಿದ್ಯಾಜಾಲ ಕಂಪ್ಲೀಟ್. ಇದೆಲ್ಲ ಅಜ್ಞಾನ, ಆವರಣ, ಈ ಒಂದು ವಿಕ್ಷೇಪ, ಇದೆಲ್ಲ ನಾಶ. ಈ ಎಲ್ಲ ಅಶಕ್ತತೆಗಳನ್ನ ಕಳ್ಕೊಂಡು ನಾವು ಸಶಕ್ತರಾಗಬೇಕು ಅಂತಂದ್ರೆ ಪರೋಕ್ಷ ಬ್ರಹ್ಮಜ್ಞಾನಿಗಳಾಗಬೇಕು. ಆಗಿ ಅಸತ್ವಪಾದಕ ಆವರಣ ನಿವೃತ್ತಿ ಮಾಡಿಕೊಂಡು ಪರಮಾತ್ಮ ಇದ್ದಾನೆ ನಂಬರು ನಚ್ಚರು ಬರಿದೇ ಕರೆವರು. ನಂಬಿ ಕರೆಯಿರಿ ಲೋಕದ ಜನರು, ನಂಬಿ ಕರೆದರೆ ಓ ಎನ್ನನೇ ಶಿವನು. ನಂಬದೆ ನಚ್ಚದೆ ಬರಿದೆ ಕರೆದೊಡೆ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಅಂತ. ಹೀಗಾಗಿ ಏನಾಗಬೇಕು? ಪರೋಕ್ಷ ಬ್ರಹ್ಮಜ್ಞಾನಿಗಳಾದ್ರಿ ಅಂದ್ರೆ ಪರಮಾತ್ಮ ಇದ್ದಾನೆ ಎಂಬ ನಂಬಿಕೆ ಬರ್ತದ. ಅಪರೋಕ್ಷ ಬ್ರಹ್ಮಜ್ಞಾನಿಗಳಾದ್ರಿ ಅಂತಂದ್ರೆ ಪರಮಾತ್ಮ ನಿಮ್ಮ ಅನುಭವಕ್ಕೆ ಬರ್ತಾನ, ಸಮಸ್ತ ಅವಿದ್ಯಾಜಾಲ ನಾಶ ಆಗಿ ಹೋಗ್ಬಿಡ್ತದ. ಎಷ್ಟಾಯ್ತು? 4 ಮತ್ತು 5ನೇದ್ದು. 4ನೇದ್ದು ತಿಳ್ಕೊಂಡ್ರಿ, 4ನೇದ್ದು ತಿಳ್ಕೊಂಡ್ರಿ. ಯಾವುದು? ಪರೋಕ್ಷ ಬ್ರಹ್ಮಜ್ಞಾನ ಹೆಂಗಾಗ್ತದ, ಯಾವಾಗ ಮುಗಿತದ, ಏನೆಲ್ಲ ತಿಳ್ಕೊಂಡ್ರಿ. ಅಪರೋಕ್ಷ ಬ್ರಹ್ಮಜ್ಞಾನ ಹೆಂಗಾಗ್ತದ, ಯಾವಾಗ ಮುಗಿತದ, ಇದೆಲ್ಲಾನು ತಿಳ್ಕೋಬೇಕಾದ್ರೆ ವಿಚಾರಕ್ಕೆ ಚಂದ್ರೋದಯಕ್ಕೆ ಹೋಗ್ಬೇಕು. ಅಪರೋಕ್ಷ ಬ್ರಹ್ಮಜ್ಞಾನ ಹೆಂಗಪ್ಪ ಅಂದ್ರೆ ಏನ್ ಮಾಡ್ತೀರಿ? ತಿಳ್ಕೋಬೇಕಲ್ಲ. ನಾನು ಬ್ರಹ್ಮನಿರುತ್ತೇನೆ ಎಂಬ ಯಾವ ಅಪರೋಕ್ಷ ಜ್ಞಾನವಿರುತ್ತದೆಯೋ ಅದು ಸಕಲ ಅವಿದ್ಯಾಜಾಲಕ್ಕೆ ವಿರೋಧಿಯಾಗಿರುತ್ತದೆ. ನಾನು ಬ್ರಹ್ಮನಿರುತ್ತೇನೆ ಎಂದು ಹೇಳುವಲ್ಲಿ ಈ ಬ್ರಹ್ಮಜ್ಞಾನದಲ್ಲಿ ಎಷ್ಟು ತಾಕತ್ತು ಇದೆ ನೋಡಿ. ಇದು ಇಡೀ ಅವಿದ್ಯಾಜಾಲವನ್ನೇ ನಾಶ ಮಾಡುತ್ತದೆ. ಅವಿದ್ಯಾಜಾಲ ಅಂದ್ರೆ ಯಾವದಂತ ಪಕ್ಕ ಗೊತ್ತದ ನಿಮಗೆ. ಅಜ್ಞಾನ, ಆವರಣ, ಭ್ರಾಂತಿ, 3 ಮೊದಲಿನ ಆಭಾಸನ ಅವಸ್ಥೆಗಳೇನದವ ಅದೆಲ್ಲ ಅವಿದ್ಯಾಜಾಲ. ಅದನ್ನ ನಾಶ ಮಾಡೋದಕ್ಕೆ ಎದ್ರಾಗ ತಾಕತ್ತದ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಎಂಬುವ ಅಪರೋಕ್ಷ ಬ್ರಹ್ಮಜ್ಞಾನದೊಳಗಾದ. ಎಲ್ಲಿಗೆ ಬಂದದ ಈಗ ನಮ್ಮ ಪಾಠ ಅಂತಂದ್ರೆ ವಿಚಾರ ಸಾಗರ 4ನೇ ತರಂಗ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ 181ನೇ ವಿಷಯಾಂಕ ಅಪರೋಕ್ಷ ಬ್ರಹ್ಮಜ್ಞಾನ. ಇದು ಎಷ್ಟನೇ ಅವಸ್ಥೆ ಅಂತಂದ್ರ 5ನೇ ಅವಸ್ಥೆ. 5ನೇ ಅವಸ್ಥೆ ಇದೇ ಪೂಜೆ ಮಾಡ್ದಂಗ. ಪೂಜೆ ಮಾಡಿದ್ರೆ ಮುಂದೆ ಫಲ ಮೋಕ್ಷ ಸಿಗ್ತದೆ. ಇಲ್ಲೇನು ಪರೋಕ್ಷ ಬ್ರಹ್ಮಜ್ಞಾನ, ಅಪರೋಕ್ಷ ಬ್ರಹ್ಮಜ್ಞಾನ, ಇದು ಪೂಜೆ ಮಾಡೋದಿದ್ದಂಗೆ. ಅದು ಅವು ಅಜ್ಞಾನ ಮತ್ತ ಆವರಣ ಮತ್ತೇನು ಭ್ರಾಂತಿ, ವಿಕ್ಷೇಪ ಅವೇನದವ ಪೂಜಾ ಸಾಮಗ್ರಿಗಳಿದ್ದಂಗವು. ಮೊದಲ ಅವು ಸಾಮಗ್ರಿಗಳು ತಗೋಬೇಕು. ತಗೊಂಡು ಪರೋಕ್ಷ ಬ್ರಹ್ಮಜ್ಞಾನ, ಅಪರೋಕ್ಷ ಬ್ರಹ್ಮಜ್ಞಾನ ಪೂಜೆ ಮಾಡ್ಬೇಕು. ಈ ಪೂಜೆಯ ಫಲನೇ ಏನ್ ಬರ್ತದ? ಮೋಕ್ಷ. ಮೋಕ್ಷ ಅಂದ್ರೇನು? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ, ನಿರಂಕುಶ ತೃಪ್ತಿ ಅಂತರದಕ್ಕೆ. ಅವೆಲ್ಲ ಮುಂದೆ ಹೇಳಮ್ಮ. ಈಗೇನದ? ಇದು 5ನೇ ಅವಸ್ಥೆ. ಇದು ಅಪರೋಕ್ಷ ಬ್ರಹ್ಮಜ್ಞಾನಿ ಆಗದ 5ನೇ ಅವಸ್ಥೆ. ಕುಂಬಾರ ಮಾಡಿದ 100 ಗಡಿಗೆಗಳನ್ನ ಒಡೆಯಲು 1 ಬಡಿಗೆ ಸಾಕು. ಒಂದು ಅಪರೋಕ್ಷ ಬ್ರಹ್ಮಜ್ಞಾನವು ಇಡೀ ಅವಿದ್ಯಾ ಜಾಲವನ್ನೇ ನಾಶ ಮಾಡುತ್ತದೆ. ಅಂದಿನಿಂದ ಇಂದಿನ ತನಕ ಎಷ್ಟು ಜನ್ಮ ತಾಳಿರಿ, ಏಟು ಪಾಪ ತಾಳಿರಿ, ಏಟು ಪುಣ್ಯ ತಾಳಿರಿ, ಏನೇನು ಮಾಡಿರಿ, ಅವೆಲ್ಲ ಹೊಸು ಕುಂಬಾರ ಮಾಡಿದ ಗಡಿಗೆ ಇದ್ದಂಗ ಅದಾವ. ಈ ಗಡಿಗೆಗೆ 1 ಬಡಿಗೆ ತಗೊಂಡು ಹಾಕಿದ್ರಿ ಅಂದ್ರೆ ಅವು ಗಡಿಗೆ ಹೆಂಗದಾವ ಅಂತಂದ್ರ ಒಂದ್ರ ಮೇಲೆ ಒಂದು ಇಟ್ಟಾರ. ಅಡಕಲ್ ಗಡಿಗೆ ಅಂತ ಇರ್ತಾವಲ್ಲ ಹಂಗ ಕೇಳಿರಿಲ್ಲ. ಅಡಕಲ್ ಗಡಿಗೆ ಕೆಳಗೆ ದೊಡ್ಡದು, ಅದ್ರ ಮೇಲೆ ಒಂದು ಸಾಣದು, ಅದ್ರ ಮೇಲೆ ಒಂದು ಸಾಣದು, ಅದ್ರ ಮೇಲೆ ಒಂದು ಸಾಣದು, ಹಿಂಗೆ ಇಟ್ಟಿರ್ತಾರ. ಮೊದಲಿನ ಕಾಲದಾಗ ವಸ್ತುಗಳು ಮುಚ್ಚಿಡ್ಲಕ್ಕ ಗೊತ್ತಾಗ್ತಿದ್ದಿಲ್ಲ. ಒಂದು ವೇಳೆ
ಯಾವದರೆ ಯಾರದರೆ ಅಡಕಲ್ ಗಡಿಗೆ ಅಂತ ಏನ್ರಿ ಕಳು ಮಾಡ್ಬೇಕಾದ್ರ ಮ್ಯಾಲಿನ ಗಡಿಗೆಗಳೆಲ್ಲ ಎತ್ತಿ ಇಟ್ಟು ಕೆಳಗಿನ ಗಡಿಗೆ ಅಂತ ತಗೋಬೇಕಾದ್ರ ಬಹಳ ಕಠಿಣ ಇತ್ತು. ಯಾರ್ಯಾರ ಆಟತಿಗೆ ಬಂದ್ರಂತಂದ್ರ ಅವೆಲ್ಲ ಗಡಿಗೆಗಳು ಗಬ ಗಬ ಮುಚ್ಚಿಡ್ಬೇಕಂತಂದ್ರ ಅವು ಒಡೆದು ಹೋಗ್ಬಿಡ್ತಾವ, ಢವಕ್ಕ ಬಿದ್ದು ಹೊಡೆದ್ ಬಿಡ್ತಾವ. ಅವೆಲ್ಲ ಹಿಂಗಾಗಿ ನಿಧಾನವಾಗಿ ತೆಗಿಬೇಕು, ನಿಧಾನವಾಗಿ ಇಡಬೇಕು ಅಂತಂದ್ರೆ ಹಂಗ ಅಡಕಲ್ ಗಡಿಗೆ ಏನೋ ವಸ್ತುಗಳು ಮುಚ್ಚಿಡ್ತಿದ್ರು. ಈಗೇನದ ಎಲ್ಲ ಬ್ಯಾಂಕು ಅವು ಬಂದಾವ, ಏನ್ ಸಮಸ್ಯೆ ಇಲ್ಲ. ಇಲ್ಲಿ ಏನಾಯ್ತು, ಯಾವ ಗಡಿಗೆ ಹೊಡಿಬೇಕು, ಓಸು ಗಡಿಗೆ ಒಂದೇ ಸಲ ಹೊಡಿಬೇಕಾದ್ರ ಕೆಳಗಿನ ಗಡಿಗೆ ಹೊಡಿಬೇಕು. ಆ ಕೆಳಗಿನ ಗಡಿಗೆ ಹೊಡೆದೆ ಏನದ ಅಂತಂದ್ರೆ ಕೆಳಗಿನ ಗಡಿಗೆ ಯಾವದದು, ಕೆಳಗಿನ ಗಡಿಗೆ ಯಾವುದು ಅಂತಂದ್ರೆ ಅಭಾನ ಪಾದಕ ಆವರಣ. ಅಭಾನ ಪಾದಕ ಆವರಣ. ಆ ಅಭಾನ ಪಾದಕ ಆವರಣಕ್ಕ ಅಹಂ ಬ್ರಹ್ಮಾಸ್ಮಿ ಎಂಬ ಅಪರೋಕ್ಷ ಬ್ರಹ್ಮಜ್ಞಾನ ಎಂಬ ಬಡಿಗಿಲಿಂತ ಹೊಡೆದು ಬಿಟ್ರಿ ಅಂತಂದ್ರೆ ಓಸು ಗಡಿಗೆ ಹೊಡೆದೋಗ್ಬಿಡ್ತಾವ. ಅಭಾನ ಪಾದಕ ಆವರಣ ಹೌದಲ್ರಿ. ಅಭಾನ ಪಾದಕ ಆವರಣದಾಗ ಏನದ, ಪರಮಾತ್ಮ ಅನುಭವಕ್ಕೆ ಬರೋದು ಇಲ್ಲ, ಪರಮಾತ್ಮ ಇಲ್ಲ, ಪರಮಾತ್ಮ ಗೊತ್ತಿಲ್ಲ, ಓಸು ಅದ್ರಾಗದಾವ. ಇದ್ನಂತಂದ್ರೆ ಅನುಭವ ಆಗ್ಬೇಕಿತ್ತಲ್ಲ, ಇದ್ದ ನಂತರ ನನಗೆ ಗೊತ್ತಿರ್ಬೇಕಿತ್ತಲ್ಲ. ಎಲ್ಲ ಒಟ್ಟು ಅಭಾನ ಪಾದಕ ಆವರಣದ ಹೊಟ್ಟೆಗೆ ಯಾವಿಲ್ಲವು. ಅಜ್ಞಾನ ಮತ್ತ ಅಸತ್ವ ಪಾದಕ ಆವರಣ ಅವೆರಡು ಅಭಾನ ಪಾದಕ ಆವರಣದ ಹೊಟ್ಟೆಗೆ ಅದಾವಲ್ರಿ, ಇಲ್ಲ. ಅದ್ರಾಗೆ ಇಟ್ಟಾರ ಅವೆಲ್ಲ. ಏನದ, ತೆಳಗಿನ ಗಡಿಗೆ ಒಂದು ಬಡಿಗೆ ತಗೊಂಡು ಅಹಂ ಬ್ರಹ್ಮಾಸ್ಮಿ ಅಂತ ಹಾಕಿಬಿಟ್ರಿ ಅಂತಂದ್ರೆ ಓಸು ಗಡಿಗೆ ಬಿದ್ದೋಗ್ಬಿಡ್ತಾವ. ಅದಕ್ಕೆ ಅವಿದ್ಯಾ ಜಾಲದ ಅರ್ಥ ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ. ಒಂದನೇದ್ದು ಇದು ಅಜ್ಞಾನ. ಎರಡನೇದ್ದೇನದ, ಬ್ರಹ್ಮವು ಇರುವುದಿಲ್ಲ, ಬ್ರಹ್ಮ ಇರ್ತಾ ಇಲ್ಲ. ಇದೇನದ ಅಸತ್ವ ಪಾದಕ ಆವರಣ. ಮುಂದೆ ಬ್ರಹ್ಮವು ನನ್ನ ಅನುಭವಕ್ಕೆ ಬರುತ್ತಿಲ್ಲ, ತೋರುತ್ತಿಲ್ಲ ಅಂದ್ರೆ ಇದು ಏನದ, ಅಭಾನ ಪಾದಕ ಆವರಣ. ಮತ್ತೆ ಭ್ರಾಂತಿ ಅಂದ್ರೇನು, ನಾನು ಬ್ರಹ್ಮನಿಂದ ಭಿನ್ನವಾಗಿದ್ದೇನೆ ಮತ್ತು ನಾನು ಇತರ ಜೀವಿಗಳಿಂದಲೂ ಭಿನ್ನವಾಗಿದ್ದೇನೆ, ನಾನು ಈ ಜಗತ್ತಿನಿಂದಲೂ ಭಿನ್ನವಾಗಿದ್ದೇನೆ ಮತ್ತು ನಾನು ಪಾಪಗಳನ್ನು ಮಾಡುವವನು ನಾನು, ಪುಣ್ಯಗಳನ್ನು ಮಾಡುವವನು ನಾನು, ಸುಖಗಳನ್ನು ಅನುಭವಿಸುವವನು ನಾನು, ದುಃಖಗಳನ್ನು ಅನುಭವಿಸುವವನು ನಾನು, ಹುಟ್ಟುವವನು ನಾನು, ಉಪಜೀವನ ಮಾಡುವವನು ನಾನು, ಮತ್ತೆ ಸಾಯುವವನು ನಾನು, ಮತ್ತೆ ವಿಚಾರ ಸಾಗರ ಇಂಥವೆಲ್ಲ ಗ್ರಂಥಗಳನ್ನು ಓದುವವನು ನಾನು, ಕೇಳುವವನು ನಾನು, ಹೇಳುವವನು ನಾನು. ಎಲ್ಲ ಭ್ರಾಂತಿ, ಎಲ್ಲ ಭ್ರಾಂತಿ. ನಾನು ಅನ್ನೋದಕ್ಕೆ ಅರ್ಥನೇ ಇಲ್ಲ. ಪರಮಾತ್ಮನೇ ಕುಂತು ಹೇಳಕತ್ತಾನ, ಪರಮಾತ್ಮನೇ ಕುಂತು ಕೇಳಕತ್ತಾನ. ಅವನು ಬಿಟ್ಟು ಮತ್ತೊಂದು ಏನೇನು ನಡೆದಿಲ್ಲ. ಹೀಗಾಗಿ ಇಷ್ಟು ಯಾವ ಅವಿದ್ಯಾ ಜಾಲವಿರುವುದೋ ಅದನ್ನು ಅಪರೋಕ್ಷ ಬ್ರಹ್ಮಜ್ಞಾನ ನಾಶ ಮಾಡುತ್ತದೆ. ಅದಕ್ಕೆ ಚಂದ್ರೋದಯದೊಳಗ ಪ್ರಶ್ನೆ 11ರಿಂದ 21 ಒಂದು ಡಜನ್ ಪ್ರಶ್ನೆಗಳದಾವ. ಒಂದು ಡಜನ್ ಪ್ರಶ್ನೆದೊಳಗ ಒಂದು ಸ್ವಲ್ಪ ಇವತ್ತು ಮಾಡೋಣ, ಒಂದು ಸ್ವಲ್ಪ ನಾಳೆ ಮಾಡೋಣ. ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು? ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು? ಚಂದ್ರೋದಯದ ಪ್ರಶ್ನೆ 11ರಿಂದ 21. ನಿಮ್ಮ ಹತ್ರ ಬುಕ್ ಅದಾವ. 1ನೇ ಕಲ ಉಪೋದ್ಘಾತ ಎಂಬುವ 1ನೇ ಕಲ. ಸಚ್ಚಿದಾನಂದ ರೂಪ ಬ್ರಹ್ಮ ನಾನಾಗಿರುವೆ, ಶಿವೋಹಂ ಅಂತ ತಿಳ್ಕೊಳ್ಳದೆ ಅಪರೋಕ್ಷ ಬ್ರಹ್ಮಜ್ಞಾನ. ಮತ್ತೆ ಅಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಉಂಟಾಗುತ್ತದೆ? ಗುರುಗಳ ಮುಖದಿಂದ ತತ್ವಮಸಿ ಮುಂತಾದ ಮಹಾವಾಕ್ಯಗಳ ಶ್ರವಣ ಮಾಡುವುದರಿಂದ ಅಪರೋಕ್ಷ ಬ್ರಹ್ಮಜ್ಞಾನ ಉಂಟಾಗುತ್ತದೆ. ಸದ್ಗುರುಗಳ ಮುಖದಿಂದ, ಸತ್ತನ ಶಬ್ದ ಸೇರಿಸ್ಬೇಕಲ್ಲಿ, ಕರೆ ಗುರು ಇರ್ಬೇಕ. ಅವನು ಶಿವಯೋಗಿ, ಅದರ ಸಾಧನೆಯಲ್ಲಿ ನಿರತನಾಗಿರಬೇಕು, ಸಾಧನೆ ಮಾಡಿ ಸಿದ್ಧನಾಗಿರಬೇಕು. ಬರೇ ಪುಸ್ತಕ ತಗೊಂಡು ಹೇಳೋ ಇರಬಾರ್ದು.
ಶಾಸ್ತ್ರ ಪಂಡಿತ ಅಂತಾರೆ ಅವನಿಗೆ. ಪರಮಾನಂದ ಸ್ವರೂಪನಾಗಿರ್ಬೇಕು, ದುಃಖ ನಿವೃತ್ತಿ ಆಗಿರ್ಬೇಕು, ಆಗಿಲ್ಲ ಅಂದ್ರೂ ಅದರ ಬಗ್ಗೆ ಸಾಧನೆ ಒಳಗೆ ನಿರತನಾಗಿರ್ಬೇಕು. ಶಾಸ್ತ್ರ ಓದಿದ್ರೆ ಸಾಕು, ಅವೆಲ್ಲ ಮಾಡೋದು ಬೇಕಾಗಿಲ್ಲ ಅಂತಂದ್ರೆ ಅವ್ರ ಸದ್ಗುರುಗಳಲ್ಲ, ತಿಳ್ಕೊಂಡ್ಬಿಡ್ರಿ ಅದನ್ನು. ಬರೇ ಜ್ಞಾನಿಗಳಷ್ಟೇ, ಸುಜ್ಞಾನಿಗಳಷ್ಟೇ. ಅವ್ರು ಒಳ್ಳೆ ಜ್ಞಾನ ಅದಪ್ಪ, ಒಳ್ಳೇದು, ಪರಮಾತ್ಮನ ಬಗ್ಗೆ ಚಲೋ ತಿಳ್ಕೊಂಡಾರ ಅಂತ ಅಷ್ಟೇ, ಜ್ಞಾನ ಯೋಗಿಗಳಲ್ಲ. ಅದಕ್ಕೆ ಸದ್ಗುರುಗಳ ಮುಖದಿಂದ, ಸತ್ಶಾಸ್ತ್ರಗಳಂತಂದ್ರೆ ವೇದಗಳು, ಮತ್ತಿನ್ನೇನಲ್ಲ, ವೇದಗಳು, ಆಗಮಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು ಎಲ್ಲನೂ ಅದೇ ಹೇಳ್ತಾವ. ಅದರಲ್ಲಿ ಏನ್ ಹೇಳ್ತಾವ? ತತ್ವಮಸ್ಯಾದಿ ಮಹಾವಾಕ್ಯಗಳು. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಾಮಾತ್ಮ ಬ್ರಹ್ಮ, ಏನಿವದವಲ್ಲ ಇಂಥ ವೇದಗಳಲ್ಲಿರುವ ಮಹಾವಾಕ್ಯಗಳನ್ನ ಕುರಿತು ಏನ್ ಮಾಡಬೇಕು? ಆ ಮಹಾವಾಕ್ಯಗಳ ಶಬ್ದದ ಅರ್ಥದ ಶ್ರವಣ. ಮಹಾವಾಕ್ಯಗಳೇನದ ಶಬ್ದದ ರೂಪದಲ್ಲದ, ಅದನ್ನ ಅರ್ಥ ಮಾಡಿ ಕೇಳಬೇಕಲ್ಲ. ಮಹಾವಾಕ್ಯಗಳ ಶಬ್ದಗಳೇನದವಲ್ಲ ಅವುಗಳ ಅರ್ಥದ ಶ್ರವಣ ಮಾಡಬೇಕು. ಗುರು ಅರ್ಥ ಮಾಡಿ ಹೇಳ್ತಾನ ಇಲ್ಲ? ತತ್ವಮಸ್ಯಾದಿ ಮಹಾವಾಕ್ಯಗಳ ಶಬ್ದದ ಅರ್ಥಗಳ ಶ್ರವಣ, ಬರೀ ಶಬ್ದಗಳ ಶ್ರವಣ ಅಲ್ಲ, ಅರ್ಥದ ಶ್ರವಣ ಮಾಡಿ, ಆ ಶ್ರವಣ ಮಾಡಿದ್ದನ್ನ ಏನ್ ಮಾಡಬೇಕು? ಮನನ, ನಿಧಿಧ್ಯಾಸನ ಮತ್ತು ತತ್ವಂ ಪದಾರ್ಥ ಶೋಧನ. ಏನು ವಿಜ್ಞಾನಿಗಳಂತಂದ್ರೆ ಭಾರಿ ದೊಡ್ಡ ಏನೋ ತಿಳ್ಕೊಂಡ್ಬಿಡೋದು. ಸೈಂಟಿಸ್ಟ್ ನೀವು ಸೈಂಟಿಸ್ಟ್ ಹೌದಾ? ಅಲ್ಲ. ತತ್ವಂ ಪದಾರ್ಥ ಶೋಧನೆ ಮಾಡುವ ನೀವು ವಿಜ್ಞಾನಿಗಳು ಹೌದಾ? ಅಲ್ಲ. ವಿಜ್ಞಾನಿ ಅಂದ್ರೆ ಏನು? ವಿಶೇಷ ಜ್ಞಾನ ಉಳ್ಳವ್ರಿಗೆ ವಿಜ್ಞಾನಿಗಳು ಅಂತಾರೆ. ಅದು ತಲೆ ಒಳಗೆ ಒಂದು ಭಾರಿ ದೊಡ್ಡದೇನೋ ಒಗಸ್ಕೊಂಡ್ರಿ ಸೈಂಟಿಸ್ಟ್ಗಳು. ನೀವು ಸೈಂಟಿಸ್ಟ್ ಅಲ್ಲ. ಆ ಸೈಂಟಿಸ್ಟ್ಗಳು ಏನ್ ಮಾಡ್ತಾರೆ? ಇಲ್ಲಿದ ಕಲ್ಲ, ಮಣ್ಣ, ನೀರ, ಗಾಳಿ, ಸೂರ್ಯ ತಗೊಂಡು ಇಲ್ಲಿ ಏನದ ಅನ್ನೋದು ನೋಡಿ ಅದ್ರ ಮೇಲೆ ಪ್ರಯೋಗ ಮಾಡಿ ಅವ್ರೇನು ಭೌತಿಕ ಜಗತ್ತಿಗಷ್ಟೇ ಸೀಮಿತ ಸೈಂಟಿಸ್ಟ್ಗಳು ಅವರು. ಈ ಭೌತಿಕ ಜಗತ್ತು ಹ್ಯಾಂಗದ ಅಂತ ಹೇಳೋರು ಸೈಂಟಿಸ್ಟ್ಗಳು. ಆ ಭೌತಿಕ ಜಗತ್ತು ಇಲ್ಲಿ ಯಾಕದ ಅಂತ ಕೇಳಿದ್ರೆ ಹೇಳಕ್ ಬರ್ತದೇನೋ ಅವ್ರಿಗೆ? ಯಾಕದ ಇದು ಅಂತ ಕೇಳಿದ್ರೆ ಹೇಳಕ್ ಬರ್ತದ ಅವರಿಗೆ? ಈ ಜಗತ್ತು ಯಾಕೆ ಸೃಷ್ಟಿ ಆಗ್ಯದ, ಯಾರಿಂದ ಆಗ್ಯದ ಅಂತ ಕೇಳಿದ್ರೆ ಹೇಳಕ್ ಬರ್ತದೇನ್ರಿ ಅವರಿಗೆ? ಬರಂಗಿಲ್ಲ. ಇಲ್ಲಿ ಕಲ್ಲ ಮಣ್ಣ ತಗೊಂಡು ಈ ಮಣ್ಣು ಅದಕ್ಕೆ ಉಪಯೋಗ ಆಗ್ತದ, ಈ ರಬ್ಬರ್ ಅದಕ್ಕೆ ಉಪಯೋಗ ಆಗ್ತದ, ಈ ಬೆಂಕಿ ಅದಕ್ಕೆ ಉಪಯೋಗ ಆಗ್ತದ, ಇಷ್ಟೇ. ಭೌತಿಕಕ್ಕಷ್ಟೇ ಉಪಯೋಗ ಅವರು. ಪ್ರಯೋಗ ಮಾಡ್ತಾರ, ಇದು ಇಂಥ ಕೆಲ್ಸಕ್ಕೆ ಬರ್ತದ ಅಂತ ಹೇಳ್ತಾರ. ಆದ್ರೆ ಇದು ಎದಕ್ಕದ ಅಂತ ಕೇಳಿದ್ರೆ, ಭೂಮಿ ಎದಕ್ಕದಪ್ಪ, ಎಲ್ಲಿ, ಯಾಕೆ ಸೃಷ್ಟಿ ಆಯ್ತು, ಹ್ಯಾಂಗ್ ಸೃಷ್ಟಿ ಆಯ್ತು, ಯಾರು ಮಾಡಿದ್ರು, ಯಾವ ಉದ್ದೇಶಕ್ಕಿದು ಭೂಮಿ ಹಿಂಗದ, ಇಲ್ಲಿ ಅದ, ಇದೆಲ್ಲ ತಿಳಿಸಿ ಹೇಳೋದು ಯಾವುದು? ನೀವು ತತ್ವಂ ಪದಾರ್ಥ ಸಂಶೋಧಕರು. ನೀವು ಏನು ಜಗತ್ತಿನ ತುಂಬಾ ಈ ವಿಜ್ಞಾನಿಗಳೇನದಾರ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅವರು ಅಪ್ಪದೇರು. ನೀವು ತಿಳ್ಕೊರಿ, ಅವ್ರನ್ನೇ ದೊಡ್ಡ ಶ್ರೇಷ್ಠ ಮಾಡ್ಕೊಂಡು ಹೋಗಿ ನಿಮ್ಮನ್ನ ನೀವು ಕಳ್ಕೋಬೇಡ. ನೀವು ತತ್ವಂ ಪದಾರ್ಥ ಸಂಶೋಧಕರ. ನೀವು ನಿಮ್ಮ ಶ್ರೇಷ್ಠತೆ ಪರಮ ಶ್ರೇಷ್ಠತೆ. ಅದಕ್ಕೆ ಏನಾಯ್ತು? ನಿಮ್ಮ ಆತ್ಮದ ಸಪೋರ್ಟ್ ಇರ್ಲಾರ್ದೆ ಅವರು ವಿಜ್ಞಾನಿಗಳಾಗ್ಲಕ್ ಸಾಧ್ಯ ಅದೇನ್ರಿ? ನೀವು ಹೇಳುವ ಆತ್ಮದ ಒಂದು ಆಧಾರ ಇರ್ಲಾರ್ದೆ, ಆತ್ಮ ಇರ್ಲಾರ್ದ ವಿಜ್ಞಾನಿಗಳದಾರೇನ್ರಿ? ಎಲ್ಲ ಆಗ್ತದ. ಅವ್ರ ಅದ ಆತ್ಮವನ್ನ ಬಿಟ್ಟು ಉಳಿದದ್ದೆಲ್ಲ ಹೇಳ್ತಾರ. ಅದೇ ಅವ್ರದ್ದು ಮಜಾ. ಅದೇ ಅವ್ರ ಮಜಾ. ಹಿಂಗಾಗಿ ಅವ್ರದ್ದು ಬಿಡು, ನಮ್ಮ ಸಾಧನೆ ನಾವು ಮಾಡೋಣ. ತೆರಬಿಡು, ಇಲ್ಲ ಅದಕ್ಕೇನಾಯ್ತು? ತತ್ವಂ ಪದಾರ್ಥ ಶೋಧನೆ ಮಾಡಲ್ಲಪ್ಪ. ಇದು ಮಾಡಬೇಕು. ಇದೇನದ ಅಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಉಂಟಾಗುತ್ತದೆ ಅಂತಂದ್ರೆ, ಸದ್ಗುರುಗಳ ಮುಖದಿಂದ ಸತ್ ಶಾಸ್ತ್ರಗಳಲ್ಲಿರುವ
ತತ್ವಮಸ್ಯಾದಿ ಮಹಾವಾಕ್ಯಗಳ ಶಬ್ದಗಳ ಅರ್ಥಗಳ ಶ್ರವಣ ಮಾಡಿ ಅದನ್ನೇ ಮನನ ಮಾಡಿ ಅದನ್ನೇ ನಿಧಿಧ್ಯಾಸನ ಮಾಡಿ ತತ್ವಂ ಪದಾರ್ಥದಲ್ಲಿ ಶೋಧನದಲ್ಲಿ ಮುಳುಗೋದು. ತತ್ವಂ ಪದಾರ್ಥ ಶೋಧನ ಅಂದ್ರೆ ಸಮಾಧಿ, ಜ್ಞಾನ ಸಮಾಧಿ. ಇದು ತಿಳ್ಕೊಳ್ರಿ. ತತ್ ತ್ವಂ ಪದಾರ್ಥ ಶೋಧನೆ ಇದೆಂಥದಿದು? ಜ್ಞಾನ ಸಮಾಧಿ. ಈ ಸಮಾಧಿ ಒಳಗೆ ಹೋದ್ರೆ ಅಂತಂದ್ರ ಬೇರೆ ಯಾವ ಅಜ್ಞಾನ ಅವಿದ್ಯೆಗಳ ಕಾಟ ಇರಂಗಿಲ್ಲ. ಅದಕ್ಕಿಂತ ಮೊದಲು ನಿಧಿಧ್ಯಾಸನ ಮಾಡ್ತಿರಲ್ಲ, ಅದೇನದು? ನಿಧಿಧ್ಯಾಸನ ಮಾಡೋದೇನದು? ಅಪ್ರಯತ್ನಪೂರ್ವಕವಾಗಿ ಮಾಡೋದು ಏನದು? ಧ್ಯಾನ. ಮುಂದೆ ಮನನ ಮಾಡ್ತಿರಲ್ಲ, ಇದಕ್ಕೇನಿದು? ಧಾರಣ. ಮನಸ್ಸಿಗೆ ತಗೋತಿರಿಲ್ಲ ಇವೆಲ್ಲ ವಿಷಯಗಳು. ಧಾರಣ ಧ್ಯಾನ ಸಮಾಧಿನೇ ಇದು. ಇದಕ್ಕೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಶಬ್ದಗಳು ಬಳಸ್ತಾರಷ್ಟೇ. ಶ್ರವಣ ಮನನ ಮಾಡೋದೇನಿದು? ಧಾರಣ. ಶ್ರವಣ ಮಾಡಿ ಮನಸ್ಸಿಗೆ ಇಳಿಸ್ಕೊತಿರಲ್ಲ, ಇದು ಶ್ರವಣ. ಮನನ ಏನದ? ಧಾರಣ. ನಿಧಿಧ್ಯಾಸನ ಅನ್ನೋದು ಧ್ಯಾನ. ಮತ್ತ ತತ್ವಂ ಪದಾರ್ಥ ಶೋಧನ ಅಂತಂದ್ರೆ ಜ್ಞಾನ ಸಮಾಧಿ ಅಷ್ಟೇ. ಎಲ್ಲದ್ರಾಗೂ ಅದೇ ವಿಷಯನೇ ಅದ, ಹಂಗೆ ಶಬ್ದಗಳು ಬೇರೆ ಬೇರೆ. ಅದಕ್ಕೇನಾಯ್ತು? ಈ ಶೋಧನೆಗಳಿಂದ ಏನ್ ಮಾಡಬೇಕು? ಅಪರೋಕ್ಷ ಬ್ರಹ್ಮಜ್ಞಾನ ಉಂಟಾಗುತ್ತದೆ. ಮತ್ತು ಅಪರೋಕ್ಷ ಬ್ರಹ್ಮಜ್ಞಾನದಲ್ಲಿ ಎಷ್ಟು ಪ್ರಕಾರಗಳಿವೆ? 2 ಪ್ರಕಾರಗಳು. ಒಂದು ಸದೃಢ, ಇನ್ನೊಂದು ಅದೃಢ. ಒಂದು ಸದೃಢ, ಸತ್ಯವಾಗಿ ದೃಢವಾಗಿರೋದು. ಇನ್ನೊಂದು ಅದೃಢ. ಹೌದಲ್ರಿ? ಸತ್ಯ ಹೇಳ್ರಿ ಪೂರ. ಅಪರೋಕ್ಷ ಜ್ಞಾನದಲ್ಲಿ 2 ಪ್ರಕಾರಗಳು. ಒಂದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಇನ್ನೊಂದು ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಒಂದು ಸದೃಢ, ಇನ್ನು ಒಂದು ಅದೃಢ. ಮತ್ತೆ ಕಲ್ಯಾಣಪ್ಪವ್ರು ಬಂದಿಲ್ಲನ್ರಿ ಇವತ್ತು ಪಾಠಕ್ಕೆ? ಮಿಸ್ ಕಾಲ್ ಕೊಡ್ಲಕತ್ತಾರ. ಪಾಠ ಮುಗಿದದ ತಿಳ್ಕೊಂಡು ಮಿಸ್ ಕಾಲ್ ಕೊಡ್ಲಕತ್ತಾರ. ನಾವು ಪಾಠ ಕಂಟಿನ್ಯೂ ಮಾಡಿವಲ್ಲ. ಎಷ್ಟಾಯ್ತು? 8-14 ಆಯ್ತು. ಸದೃಢ ಅದೃಢ. ಮುಂದೇನ್ ಮಾಡಮು? ಈ ಮುಂದಿನ ಭಾಗ ಸದೃಢ ಬ್ರಹ್ಮಜ್ಞಾನ ಅಂದ್ರೇನು, ಅದೃಢ ಬ್ರಹ್ಮಜ್ಞಾನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾಳೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇಷ್ಟು ಸಾಕಲ್ಲ ಇವತ್ತ? 8-15 ಈ ಪ್ರಶ್ನೆಗಳನ್ನ ಉತ್ತರಗಳನ್ನ ಕೇಳುವ ಮೂಲಕ ನಿಮ್ಗೇನಾಗ್ತದ? ಅಪರೋಕ್ಷ ಬ್ರಹ್ಮಜ್ಞಾನ ಹೆಂಗಾಗ್ತದ? ಇದು ಎದರ ವಿರೋಧಿ? ಇದು ಅಪರೋಕ್ಷ ಬ್ರಹ್ಮಜ್ಞಾನ ಅಪರೋಕ್ಷ ಬ್ರಹ್ಮಜ್ಞಾನ ಎದರ ವಿರೋಧಿ? ಅಭಾನ ಪಾದಕ ಆವರಣದ ವಿರೋಧಿ. ಸಕಲ ಅವಿದ್ಯಾ ಜಾಲದ ವಿರೋಧಿ. ಹೇಳಕ್ ಬರಲ್ಲಲ್ಲ ಇದು ಕನೆಕ್ಷನ್ ತಗೊಂಡು. ಅಭಾನ ಪಾದಕ ಆವರಣ, ಸಮಸ್ತ ಅವಿದ್ಯಾ ಜಾಲ ಎಲ್ಲ ನಾಶ ಆಗಿ ಹೋಗ್ಬಿಡ್ತಾವ. ಪರೋಕ್ಷ ಬ್ರಹ್ಮಜ್ಞಾನ ಎದರ ವಿರೋಧಿ?
ಅಸತ್ವೋಪಾದಕ ಆವರಣದ ವಿರೋಧಿ ಅದು ಒಂದಕ್ಕೆ ಅದೊಂದೇ, ಉಳಿದದ್ದಕ್ಕೆ ಸಂಬಂಧ ಇಲ್ಲ. ಅದು ದೇವರ ಇಲ್ಲ ಅಂತ ಅಲ್ಲಿ ಅನಿಸ್ತದ, ದೇವರ ಅದಾನ ಅಂತ ಇಲ್ಲಿ ಅನಿಸ್ತದ ಅಷ್ಟೇ. ಆದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನೋದೇನದಲ್ಲ, ಇದು ಎಲ್ಲ ಅವಿದ್ಯೆ ಜಾಲ, ಭ್ರಾಂತಿ ಗೀಂತಿ ಎಲ್ಲ ತೊಳ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ ಅಂತ. ಇಷ್ಟು ಪಾಠ. ಉಳಿದದ್ದು ನಾಳೆ ಮಾಡೋಣ. ಟೈಮ್ ಆಗ್ಲಿಕ್ಕತ್ತದ, 8:15 ಆಯ್ತು. ನಾವು ತಯಾರಾಗಿ ಹೋಗ್ಬೇಕಲ್ಲ, ಉಳಿದದ್ದು ನಾಳೆ ಮಾಡೋಣ. ಚೆನ್ನಾಗಿತ್ತೇನ್ರಿ ಪಾಠ ಇವತ್ತಿಂದು? ನೆಟ್ವರ್ಕ್ ಹೋಗಿ 2 ತುಂಡಾಯ್ತದ ಪಾಠ. 2 ಪೀಸ್ ಇರ್ತದೆ ಇವತ್ತ. 2 ಪೀಸ್ನಾಗ ನೋಡ್ಬೇಕು, ಮೊದಲಿಂದ ಒಂದು ಆಮೇಲೆ ಒಂದು. ಯಾಕೆ ಗಪ್ ಕೂತೀರಿ, ನಿದ್ದೆ ಮಾಡ್ಲಕತ್ತೀರ, ಅದಿರ ಹೋಗಿರಿ ಅಂತ ಸಿಟ್ಟಿಗೆ ಒಂದು ಬೈಲಕತ್ತೀನಿ ನಿಮ್ಗ. ಅಲ್ಲಿ ನೋಡಿದ್ರೆ ಅದು ಚಾಲೂನೇ ಆಗಿಲ್ಲ, ಅದು ಬಂದೇ ಆಗ್ಯದ ನೆಟ್ವರ್ಕ್. ಏನ ನಿಮ್ಗೆ ಹೇಳಾರ್ದ ಹೆಂಗ್ ಲೆಫ್ಟ್ ಆಗ್ತೀನಿ, ಹೇಳೇ ಲೆಫ್ಟ್ ಆಗ್ತೀನಿ. ಅದು ತಾನೇ ನಂದು ಏನಾಗ್ಬಿಡ್ತದ, ಪುಸ್ತಕ ಹಿಡ್ಕೊಂಡು ಕುಂತಿರ್ತೀನಿ, ಮೊದಲು ಒಂದು 4 ಸಾಲ ಪುಸ್ತಕ ಓದಕೋತ ಕಣ್ಣು ಕೆಲಸ ಮಾಡ್ತದ. ಆಮೇಲೆ ಒಳಗ ಯಾಕಡೆ ಓದ್ತದೋ ಗೊತ್ತಿಲ್ಲ, ಎಲ್ಲಿರ್ತದೋ ಗೊತ್ತಿಲ್ಲ, ಕಣ್ಣು ಮುಚ್ಚಿಬಿಡ್ತಾವ. ನಮ್ಮ ಸತ್ಸಂಗದಾಗ ಕಣ್ಣು ಮುಚ್ಚಿದ್ವು ಅಂತಂದ್ರೆ ಒಳಗೆ ಹೇಳಕತ್ತಿ ಬಿಡ್ತದೆ. ಏನ್ ಮಾಡ್ಬೇಕು ಹಿಂಗಾದ್ರೆ? ಆ ಮುಂದಿನ ಪುಸ್ತಕ ತೆಗೆದು ನೋಡಿದ್ರೆ 4 ಸಾಲು 5 ಸಾಲು ಅಷ್ಟೇ ಮುಂದೆ ಹೋಗಿರ್ತದೆ, ಉಳಿದದ್ದೆಲ್ಲ ಒಳಗೆ ನಡೆದಿರ್ತದ. ಆಮೇಲೆ ನೆಟ್ವರ್ಕ್ ಹೋಗಿದ್ದು ಸಹಿತ ಕಣ್ಣು ಮುಚ್ಚಿದ್ದಕ್ಕೆ ಏನು ಗೊತ್ತಾಗಿಲ್ಲ. ಅವಾಗ ನೀವೇನ್ ಮಾಡ್ಬೇಕು, ಒಂದ್ ಸ್ವಲ್ಪ ಫೋನ್ ಮಾಡ್ಬೇಕು. ಯಾಕ್ರಿ ಬಂದಾಯ್ತಲ್ಲ, ಏನಾಯ್ತು, ನೀವು ಬದುಕಿರ ಹೋಗಿರ, ಸ್ವಲ್ಪ ಗೊತ್ತಾಗಲ್ಲ ನಮಗೆ. ಮಾತಾಡ್ಕೊತ ಗಪ್ ಆದ್ರಿ, ನಿಮಗೆ ನಿದ್ದೆ ಎತ್ತದ ಏನಂತ ನೀವು ಕೇಳ್ಬೇಕು ಒಂದ್ ಸ್ವಲ್ಪ. ನಿಮ್ಮ ಮಟ್ಟಕ್ಕೆ ನೀವೇ ಏನಾದ್ರು ತಿಳ್ಕೊಂಡ್ರೆ ನಾವೇನ್ ಮಾಡ್ಬೇಕು? ಫೋನ್ ಮೊಬೈಲ್ ಬೇರೆ ಇರ್ತದ, ಇದು ಲ್ಯಾಪ್ಟಾಪ್ನಾಗ ಹೇಳ್ತೀನಿ ನಾನು ಪ್ರವಚನ. ಲ್ಯಾಪ್ಟಾಪ್ನಾಗ ಪ್ರವಚನ ನಡೆದಿರ್ತದ ನಮ್ದು, ಲ್ಯಾಪ್ಟಾಪ್ ಮುಂದೆ ಇಟ್ಕೊಂಡಿರ್ತೀನಿ. ಇದು ಯಾವುದು ಮೊಬೈಲ್ ಫ್ರೀ ಇರ್ತದ, ಮೊಬೈಲ್ನಾಗ ರೆಕಾರ್ಡಿಂಗ್ ನಡೆದಿರ್ತದ. ನೀವು ಫೋನ್ ಮಾಡಿದ್ರಿ ಅಂದ್ರೆ ಮಾತಾಡಿ ಬಿಡ್ತೀವಿ, ಕಟ್ ಆಗ್ಯಾವ ಅಂತ. ಏನಾರ ಮಾಡ್ರಿ, ಅವೇನು ಯಾವಾಗೋ ಒಂದ್ಸಾರಿ ಆಗ್ತವೆ, ಅವಾಗನು ಆಗವಲ್ಲ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಇದುವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಮೋಕ್ಷ ವಿಚಾರದಲ್ಲಿ ನಮಗೆ ಪರೋಕ್ಷ ಬ್ರಹ್ಮಜ್ಞಾನ ಮತ್ತು ಅಪರೋಕ್ಷ ಬ್ರಹ್ಮಜ್ಞಾನದ ಬಗ್ಗೆ ತಿಳಿಸಿಕೊಟ್ರು. ಇನ್ನೂ ಅದನ್ನು ಮುಂದುವರಿಸ್ತಾರೆ ನಾಳೆ. ಇಂಥ ಒಂದು ದಿವ್ಯ ಜ್ಞಾನವನ್ನು ನಮ್ಗೆ ನೀಡುತ್ತಿರುವ ಸದ್ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಗೌರ ಹಾರ್ಬೋದು. ಈಗ ಮಂಗಳಾಚರಣೆ ಯಾರು ಮಾಡ್ತೀರಪ್ಪ?